ರಾಜಕೀಯ ಜೀವನ ತೆರೆದ ಪುಸ್ತಕ ಅಂತ. ಆ ತೆರೆದ ಪುಸ್ತಕದೊಳಗಡೆ ಡಾಟ್ಗಳಿದೆ, ಕಪ್ಪು ಚುಕ್ಕೆಗಳಿದೆ ಅಂತ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ವಿರೋಧಿ ಮನಸ್ಥಿತಿ ಸೃಷ್ಟಿಯಾಗುತ್ತೆ, ಅದು ಕಾಂಗ್ರೆಸ್ ಪಕ್ಷವನ್ನ ದಮನ ಮಾಡುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರ ಭಯ, ಇನ್ನು ಮುಂದಕ್ಕೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇರಲ್ಲ ಅಂತ ಸ್ಥಿತಿ ಬರುತ್ತೆ. ನೋಡ್ಕೊಳ್ಳಿ, ಮಾತಾಡಿದ್ರೆ ಸಿದ್ದರಾಮಯ್ಯನ ಕೆಂಗಣ್ಣಿಗೆ ಗುರಿ ಆಗ್ತೀವಿ ಅಂತ ಭಯ. ಸಂವಿಧಾನ ಬದಲಾವಣೆ ಮಾಡಕ್ಕೆ ಏನ್ ಮಗ್ಗಿ ಪುಸ್ತಕನ ಅದು? ಅವರು ಗೌರವ ಉಳಿಸ್ಕೋಬೇಕು ಅಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಹೋಗಿ ಯಾರು ಲಿಂಗನ್ ಗುಟ್ಟಿದಾರೋ ಅವ್ರಿಗೆ ಸಿಕ್ಬೇಕು ಸರ್. ಇದು ಮೈಸೂರು ಚಲೋ ಪಾದಯಾತ್ರೆ ಈಗ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಬಿಜೆಪಿ ಜಂಟಿಯಾಗಿ ಪಾದಯಾತ್ರೆನ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಮಾಜಿ ಸಚಿವರು ಬಿಜೆಪಿ ಹಿರಿಯ ನಾಯಕರಾದಂತ ಮಹೇಶ್ ಅವರಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರದ ಹಗರಣ, ಇವರ ಹೋರಾಟ, ಪಾದಯಾತ್ರೆ, ನೀವು ಮೈಸೂರಿಗೆ ಬರ್ತಿದೆ ಅಂತ ರಾಜೀನಾಮೆ ಕೊಟ್ಬಿಡ್ತಾರ ಸಿದ್ದರಾಮಯ್ಯ? ಅವರು ಸಂವಿಧಾನಕ್ಕೆ ಗೌರವ ಕೊಡೋರಾಗಿದ್ರೆ, ನೈತಿಕತೆಯನ್ನ ಎತ್ತಿಡಿಯುವಂತ ಮನಸ್ಥಿತಿ ಇದ್ರೆ ರಾಜೀನಾಮೆ ಕೊಡ್ಬೇಕು. ರಾಜಕಾರಣದಲ್ಲಿ ಇನ್ನೂ ನೈತಿಕತೆ ಇವೆಲ್ಲ ಇದೆ ಅಂತ ಭಾವಿಸಿದೀರಾ? ಅತ್ತಾನ ಅವ್ರು ಹೇಳ್ತಾ ಇರೋದು. ನಾನು 40 ವರ್ಷ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಅಂತ. ಆ ತೆರೆದ ಪುಸ್ತಕದೊಳಗಡೆ ಡಾಟ್ಗಳಿದೆ, ಕಪ್ಪು ಚುಕ್ಕೆಗಳಿದೆ ಅಂತ ತೋರಿಸ್ತಾ ಇದ್ದೀವಿ. ಬರ್ಲಿ ಆಚೆಗೆ. ನನಗೆ ಬಹಳ ಆಶ್ಚರ್ಯ ಅಂದ್ರೆ, ಅಹಿಂದ ನಾಯಕ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ನಾಯಕ ಸಿದ್ದರಾಮಯ್ಯ ಅನ್ನೋದೇ ದೊಡ್ಡ ಬ್ರ್ಯಾಂಡ್ ಅವ್ರಿಗೆ. SC ST ಅಭಿವೃದ್ಧಿಗೆ ಮೀಸಲಿಟ್ಟಂತ 24-25 ಸಾವಿರ ಕೋಟಿ ಹಣವನ್ನ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ 89 ಕೋಟಿ ಅಧಿಕೃತವಾಗಿ ಈ ತರ ದುರ್ಬಳಕೆ ಆಗಿದೆ ಅಂತ CM ಒಪ್ಕೋತಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಈ ತರ ಅಧ್ವಾನ ಆದ್ರೆ ವಾಟ್ ನೆಕ್ಸ್ಟ್ ಅಂತ. ಓಕೆ, ಇನ್ನು ಕೂಡ ಅದೇ ಸಪೋರ್ಟ್ ಅವ್ರಿಗಿದೆ ಅಂತನ? ಖಂಡಿತ ಇಲ್ಲ. 2023ರ ಹಿಂದಿನ ಒಂದು ವರ್ಷ ಏನೇನು ಸುಳ್ಳು ಹೇಳ್ಕೊಂಡು ಅವ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಕೆಲಸ ಮಾಡಿದ್ರು, ಆ ಎಲ್ಲಾ ದಲಿತ ಸಂಘಟನೆಗಳು ಇವತ್ತು ವಿರೋಧ ಆಗ್ತಾ ಇವೆ. ಸ್ಲೋಲಿ ರಿಯಲೈಸ್ ಆಗ್ತಾ ಇದೆ ದಲಿತ ಸಂಘಟನೆಗಳಿಗೆ. ನನಗೆ ಬಹಳ ಖುಷಿ ಆಗ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ನೆವರ್ ಲೇಟ್ ದೆನ್ ಎವರ್ ಅಂತಾರಲ್ಲ, ಹಾಗೆ ದಲಿತ ಸಂಘಟನೆಗಳು ಎಚ್ಚರಗೊಂಡಿದ್ದಾರೆ. ಕಾಂಗ್ರೆಸ್ ವಿರೋಧಿ ಮನಸ್ಥಿತಿ ಸೃಷ್ಟಿಯಾಗುತ್ತೆ, ಅದು ಕಾಂಗ್ರೆಸ್ ಪಕ್ಷವನ್ನ ದಮನ ಮಾಡುತ್ತೆ. ನಂಗೆ ಬಹಳ ಆಶ್ಚರ್ಯ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಸ್ಟೇಟ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರು, ಮುನಿಯಪ್ಪನವರು, ಮಹದೇವಪ್ಪನವರು, ಶಿವರಾಜ್ ತಂಗಡಗಿ, ಇಂತೆಂತ ಘಟಾನುಘಟಿಗಳಿರುವಂತ ಸಮುದಾಯದ ನಾಯಕರಿದ್ದಾಗ್ಲೂ ಸಹ ಈ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ವಲ್ಲ, ಯಾಕೆ? ಯಾಕೆ ಅಂದ್ರೆ ಸಿದ್ದರಾಮಯ್ಯನವ್ರ ಭಯ. ಅವ್ರಿಗೆ ದಲಿತರ ಭಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ದಲಿತರ ಮತವನ್ನ ದೇ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಯಾವ ಲೀಡರ್ ಇರ್ಲಿ ಇಲ್ದೇ ಇರ್ಲಿ, ಅವ್ರಿಗೆ ಯಾವ ಪೊಸಿಷನ್ ಕೊಡ್ಲಿ ಕೊಡದೇ ಇರ್ಲಿ, ದಲಿತರು ಕಾಂಗ್ರೆಸ್ ಓಟ್ ಹಾಕ್ತಾರೆ. ಹಾಗಾಗಿ ಕಾಂಗ್ರೆಸ್ಗೆ ಸುಲಭವಾಗಿ ಬರ್ತಕ್ಕಂಥ ಓಟನ್ನ ಸಿದ್ದರಾಮಯ್ಯನ ಮೂಲಕ ನಾವ್ ಯಾಕೆ ವಿರೋಧ ಮಾಡ್ಕೋಬೇಕು ಅಂತ ಬಾಯಿ ಮುಚ್ಕೊಂಡಿದ್ದಾರೆ ಅವರು. ಬಟ್ 24-25 ಸಾವಿರ ಕೋಟಿ ಹುಡುಗಾಟನ ಅಂತ ದೊಡ್ಡ ಸಂಖ್ಯೆ ಸರ್. ನಿಮ್ಗೆ ಹೇಳ್ತೀನಿ, 22-23ನೇ ಸಾಲಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇತ್ಯಾದಿ 7 ನಿಗಮಗಳಲ್ಲಿ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ DC ಕಮಿಟಿಯಿಂದ ಅಪ್ರೂವ್ ಆಗಿದೆಯಲ್ಲ, ಅದಕ್ಕೆ 1,000 ಕೋಟಿ ಕೊಡ್ಬೇಕಾಗಿದೆ, ಕೊಟ್ಟಿಲ್ಲ. ಗಂಗಾ ಕಲ್ಯಾಣ ಯೋಜನೆಗೆ 650 ಕೋಟಿ ಕೊಡ್ಬೇಕಾಗಿದೆ, ಕೊಟ್ಟಿಲ್ಲ. 200 ಹಾಸ್ಟೆಲ್ ಬಿಲ್ಡಿಂಗ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ದುಡ್ಡು ಕೊಡ್ಬೇಕಾಗಿದೆ, ಕೊಟ್ಟಿಲ್ಲ. ಪ್ರಬುದ್ಧ ಸ್ಕೀಮ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ SC ST ಮಕ್ಕಳು ಫಾರಿನ್ ಯೂನಿವರ್ಸಿಟಿನಲ್ಲಿ ಓದ್ತಕ್ಕಂತ ಪ್ರಬುದ್ಧ ಸ್ಕೀಮ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ ದುಡ್ಡಿಲ್ಲ ಅಂತ. ಹಾಗಾದ್ರೆ SCP TSP ದುಡ್ಡು ಎಲ್ಲೋಯ್ತು ಅಂತಂದ್ರೆ ಗ್ಯಾರಂಟಿಗಳಿಗೆ ಹೋಗಿದೆ. ಬಿಜೆಪಿಯವರು ದಲಿತರ ವಿರೋಧಿಗಳು, ದಲಿತರ ರಕ್ಷಕರು ಕಾಂಗ್ರೆಸ್ನವರು ಅಂತ ಸ್ಲೋಗನ್ ತಗೊಂಡು ರಾಜಕಾರಣ ಮಾಡುವಂತ ಅವ್ರಿಗೆ ಇದೆಲ್ಲ ಅರ್ಥ ಆಗಿಲ್ವಾ? ಇಲ್ಲ ಜನಗಳು ಅವ್ರನ್ನ ಇಷ್ಟ ಆಗಿಯೂ ಕೂಡ ದಲಿತರು ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತನ? ಅವ್ರಿಗೆ ಅರ್ಥ ಆಗಿದೆ. ಅರ್ಥ ಆಗ್ಬೇಕಾಗಿರೋದು ಯಾರಿಗೆ ಅಂದ್ರೆ ದಲಿತರಿಗೆ. ದಲಿತರ ಮತಗಳನ್ನ ಅವರು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಮನಸ್ಥಿತಿಲಿ ಇದಾರಲ್ಲ, ಇದು ಯು ಕೆನಾಟ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್ ಅಂತ ದಲಿತರು ಎದ್ ನಿಲ್ಬೇಕು. ಆ ನಿಲ್ಲೋ ಅಂತ ಸಂದರ್ಭ ಬಂದಿದೆ. ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇನ್ನು ಮುಂದಕ್ಕೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇರಲ್ಲ ಅಂತ ಸ್ಥಿತಿ ಬರುತ್ತೆ, ನೋಡ್ಕೊಳ್ಳಿ. ಹಾಗಾದ್ರೆ ನಿಮ್ಮ ಪ್ರಕಾರ SC ST ಗಳ ವಿರೋಧಿ ಬಿಜೆಪಿ ಅಲ್ಲ, ಕಾಂಗ್ರೆಸ್ಸೇ ನಿಜವಾದ SC ST ಗಳ ವಿರೋಧಿ ಅಂತ ಹೇಳ್ತೀರಿ ಸರ್? 101%. ನೋಡಿ, ಸ್ವತಂತ್ರ ಪೂರ್ವದಲ್ಲೂ ಕಾಂಗ್ರೆಸ್ ಪಾರ್ಟಿಯ ನೀತಿ ನಿಯಮಗಳು ದಲಿತ ವಿರೋಧಿ, ಅಂಬೇಡ್ಕರ್ ವಿರೋಧಿ. ಸ್ವತಂತ್ರದ ನಂತರನೂ ಕೂಡ ಅವರು ದಲಿತ ವಿರೋಧಿ. ನನ್ನ ಹತ್ರ 100 ಸಾಕ್ಷಿಗಳಿದೆ. ನಿಮಗೊಂದು ಮಾತು ಹೇಳ್ತೀನಿ ನೋಡಿ, ಈ SCP TSP ಆಕ್ಟ್ ಇದೆಯಲ್ಲ,
ನಾನ್ ತಂದೆ ಅಂತ ಸಿದ್ದರಾಮಯ್ಯನವ್ರು ಹೇಳ್ಕತ್ತವ್ರಲ್ಲ, 1952ರಿಂದ 84ರವರೆಗೆ ರಾಜ್ಯಭಾರ ಮಾಡಿದ್ದು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್. ನಿಮಗ್ ಗೊತ್ತಿರ್ಲಿ, SC/ST ಗಳ ಅಭಿವೃದ್ಧಿಗೆ ₹1 ಕೊಟ್ಟಿಲ್ಲ 30 ವರ್ಷ. ₹1 ಕೊಟ್ಟಿಲ್ಲ. ಬ್ರಿಟಿಷ್ ಸರ್ಕಾರದಲ್ಲಿ ಏನೇನು ಯೋಜನೆಗಳಿತ್ತೋ ಅದನ್ನ ಬಿಟ್ರೆ ಒಂದು ಹೊಸ ಯೋಜನೆ ತರಲಿಲ್ಲ. ಹಾಗಾದ್ರೆ ಫೋಕಸ್ಡ್ ಅಟೆನ್ಷನ್ ಬಂದಿದ್ದು ಯಾವಾಗ ಅಂದ್ರೆ 84-85ರಲ್ಲಿ ಡಾಕ್ಟರ್ KR ನಾರಾಯಣ್ ಅವರು ಪ್ಲಾನಿಂಗ್ ಮಿನಿಸ್ಟರ್ ಆದಾಗ SC/ST ಗಳ ಅಭಿವೃದ್ಧಿಗೆ ಒಂದು ಫೋಕಸ್ಡ್ ಅಟೆನ್ಷನ್ ಬಂತು. 30 ವರ್ಷ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಂದ್ರೆ ಸ್ವತಂತ್ರ ಬಂದ ಮೇಲೆ ಇವ್ರು ಹೆಂಗೆ ದಲಿತರ ಪರ ಅಂತ. ಸೊ ಸ್ವತಂತ್ರ ಪೂರ್ವದಲ್ಲೂ ದಲಿತ ವಿರೋಧಿಗಳು ಕಾಂಗ್ರೆಸ್, ಸ್ವತಂತ್ರ ನಂತರನೂ ದಲಿತ ವಿರೋಧಿಗಳು. ಮಹೇಶ್ ಅವರು ಘಂಟಾಘೋಷವಾಗಿ ಜೋರಾಗಿ ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಅವರು ದಲಿತ ವಿರೋಧಿಗಳು ಅಂತ ಹೇಳ್ತಾ ಇದ್ದೀರಿ. ಆದರೆ ST ಮೀಸಲು ಕ್ಷೇತ್ರಗಳಲ್ಲಿ ಒಂದು ದೇವದುರ್ಗ ಬಿಟ್ರೆ ಉಳಿದಿದ್ದೆಲ್ಲ ಕಾಂಗ್ರೆಸ್ ಅವರೇ ಗೆದ್ದಿರೋದು. ಹೌದು. ಇನ್ ಬಹುತೇಕ SC ಮೀಸಲು ಕ್ಷೇತ್ರಗಳಲ್ಲಿ ನಿಮ್ ಕ್ಷೇತ್ರ ಸೇರ್ಕೊಂಡಂಗೂ ಕೂಡ ಬಹುತೇಕ ಕಾಂಗ್ರೆಸ್ ಅವರು ಗೆದ್ದವ್ರೆ. ಸಕಲೇಶ್ಪುರ ಸಿಮೆಂಟ್ ಮಂಜಣ್ಣ ಗೆದ್ದವ್ರು ಇಲ್ಲಿ. ಅಂದ್ರೆ ಹೆಚ್ಚಿನ ಸಂಖ್ಯೆ SC/ST ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರೋ ಸಂದರ್ಭದಲ್ಲಿ ಯಾಕೆ ಬಾಯ್ ಬಿಡ್ತಾ ಇಲ್ಲ ಅಂತ ನಾನು ಕೇಳೋದು. ಅವರು ಯಾಕೆ ಬಾಯ್ ಬಿಡ್ತಾ ಇಲ್ಲ ಅಂತಂದ್ರೆ ಬಿಜೆಪಿ ಗೆಲ್ಬೇಕಾದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ಕೊಂಡಿದೆಯಲ್ಲ, ಅದನ್ನ ಉಳಿಸ್ಕೊಳ್ಳೋಣ ಅಂತ ಪ್ಲಾನು. ಮಾತಾಡಿದ್ರೆ ಸಿದ್ದರಾಮಯ್ಯನ ಕೆಂಗಣ್ಣಿಗೆ ಗುರಿ ಆಗ್ತೀವಿ ಅಂತ ಭಯ. ಆ ಭಯದಿಂದ ಮಾತಾಡ್ತಾ ಇಲ್ಲ. ನೀವು ಒಂದು ತಿಳ್ಕೊಳ್ಳಿ, ಎಲ್ಲಾ ಮೀಸಲು ಕ್ಷೇತ್ರಗಳಲ್ಲಿ ಮೆಜಾರಿಟಿ ಕಾಂಗ್ರೆಸ್ ಯಾಕೆ ಗೆದ್ದಿದೆ ಅಂತಂದ್ರೆ ಸುಳ್ಳು ನೆರೆಟಿವ್, ತಪ್ಪು ಅಪಪ್ರಚಾರಗಳು. ಇದನ್ನ ಮಾಡಿ ಸುಳ್ಳು ನೆರೆಟಿವ್ ಏನ್ ಮಾಡಿದ್ದಾರೆ? ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾರೆ ಅಂತ ಹೇಳ್ತಾರಲ್ಲ. ಸಂವಿಧಾನ ಬದಲಾವಣೆ ಮಾಡಕ್ಕೆ ಏನ್ ಮಗ್ಗಿ ಪುಸ್ತಕನ ಅದು? ಟೆಕ್ಸ್ಟ್ ಬುಕ್ ಸರ್? ನರೇಂದ್ರ ಮೋದಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ, ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರು ಸಂವಿಧಾನ ಬದಲಾವಣೆ ಮಾಡಕ್ಕಾಗಲ್ಲ, ನಮ್ಮ ಆಡಳಿತದ ಧರ್ಮ ಗ್ರಂಥ ಸಂವಿಧಾನದಿಂದ ಆಚೆ ಈಚೆ ಒಂದು ಕೆಲಸನೂ ಮಾಡಲ್ಲ ಅಂತ ಘೋಷಣೆ ಮಾಡಿದ್ರು ಕೂಡ ಅನ್ಫಾರ್ಚುನೇಟ್ಲಿ ನಾವು ದಲಿತರು ಕಾಂಗ್ರೆಸ್ ಹೇಳ್ದಂತ ಸುಳ್ಳನ್ನ ನಂಬಿದ್ವಿ. ಸೊ ಅವ್ರಿಗೆ ಓಟ್ ಹಾಕಿದ್ವಿ. ಹಾಗಾದ್ರೆ ಈಗ ಕರ್ನಾಟಕ ರಾಜ್ಯದ SC/ST ಜನಾಂಗಕ್ಕೆ ಎಲ್ಲಾ ಪ್ರತಿಯೊಬ್ಬರಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ನೀವೇನು ಆರೋಪ ಮಾಡ್ತೀರಿ ಇದೆಲ್ಲ ಅರ್ಥ ಆಗಿದೆ ಈಗ. ಹಾಗಾದ್ರೆ ಡೆಫಿನೆಟ್ ಆಗಿ ಶುರುವಾಗಿದೆ, ಈಗ ಟ್ರಿಗರ್ ಆಗಿದೆ. ಅವ್ರು ಮಾಡ್ತಾ ಇರೋ ಮೋಸ. SCP TSP ಹಣ ನನ್ ಬಹಳ ಗಮನ ವಹಿಸಿದ್ದಂದ್ರೆ ವಿದೇಶದಲ್ಲಿ ದಲಿತ ಸಮುದಾಯದ ಯುವಕರು ಓದಬೇಕು ಅಂದಾಗ ಅದಕ್ಕೊಂದು ಅನುದಾನ ಸಿಗ್ತದೆ, ಅದಕ್ಕೆ ಹಣನೂ ಸಿಗ್ತಾ ಇಲ್ಲ ಈಗ ಅಂತ ಹೇಳ್ತೀರಿ. ನಿಜಾನ? ಪಕ್ಕನ ಸತ್ಯನ? ಮಾಡಿದ್ದಾರೆ. ಇಂಟರಪ್ಟ್ ಮಾಡ್ತೀನಿ. SC ಸಮುದಾಯದ ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದುವಂತ ವಿದ್ಯಾನಿಧಿ ಲೈಕ್ ಪ್ರಬುದ್ಧ ನಿಧಿ ಆ ಫಂಡ್ಗೆ ಹಣ ಸಿಗ್ತಿಲ್ವಾ? ಮಹೇಶ್ ಅವರ ಆರೋಪ ಸತ್ಯನ? ನಿಜವಾಗಿಯೂ ಕೂಡ SC/ST ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣವನ್ನ ಕಾಂಗ್ರೆಸ್ ಬಳಕೆ ಮಾಡ್ಕೊಂಡಿರೋದು ಬೇರೆ ಯೋಜನೆಗಳಿಗೆ ಗ್ಯಾರಂಟಿ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಸಮುದಾಯಕ್ಕೆ ಆಗಿರ್ತಕ್ಕಂಥ ದೊಡ್ಡ ಅನ್ಯಾಯನ ತಾವೇನ್ ಹೇಳ್ತೀರಿ? ಅಂಡ್ ಫೈನಲಿ ಏನ್ ಸಂದೇಶ ಕೊಡ್ತೀರಿ ಜನಕ್ಕೆ ತಾವು? ನಾನು ಹೇಳೋದು ಇಷ್ಟೇ, ಸನ್ಮಾನ್ಯ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೈಸೂರು ಚಲೋ ಕಾರ್ಯಕ್ರಮ ಏನ್ ನಡೀತಾ ಇದೆ, ಇದು ದಲಿತ ಪರವಾದಂತ ಹೋರಾಟ. ಇದು ಚುನಾವಣೆಗೆ ರಾಜಕಾರಣಕ್ಕೆ ಮಾಡ್ತಾ ಇರೋ ಹೋರಾಟ ಅಲ್ಲ. ಇದು ಪಕ್ಕಾ ದಲಿತರ 3 ಇಶ್ಯೂಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇರೋದು. SCP TSP ಹಣವನ್ನ ದುರುಪಯೋಗ ಮಾಡ್ಕೊಂಡಿರೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಹೊಡೆದಿರ್ತಕ್ಕಂಥದ್ದು, SC ಸಮಾಜಕ್ಕೆ ಸೇರಿದಂತ 3 ಎಕರೆ 16 ಕುಂಟೆ ಜಮೀನನ್ನ ಸಿದ್ದರಾಮಯ್ಯನವ್ರ ಕುಟುಂಬ ಹೊಡ್ಕೊಂಡಿರೋದು. ಇದೆಲ್ಲವೂ ದಲಿತ ವಿರೋಧಿ ನೀತಿ. ಅವ್ರ ಬಾಮ ಇದ್ದ, ಅವ್ರ ವೈಫ್ ಅಂದ್ರೆ ಸಿದ್ದರಾಮಯ್ಯವ್ರ ಬಾಮ ಇದ್ದ, ಅವ್ರ ಅಕ್ಕನ್ಗೆ ಅಂದ್ರೆ ಸಿದ್ದರಾಮಯ್ಯ ಪತ್ನಿಗೆ ಕುಂಕುಮಕ್ಕೆ ಕೊಟ್ಟಿರೋದು ಅಂತ ಹೇಳ್ತಾರಪ್ಪ. ಅವ್ರಿಗೆ ನೀವು ದಲಿತರ ಭೂಮಿ ಅಂತಿರಲ್ಲ, ಅವ್ರಿಗೆ ಎಲ್ಲಿಂದ ಬಂತು ಜಮೀನು? ನಿಂಗಾ ಸನ್ ಆಫ್ ಜವರ ಅವ್ರ ಮಕ್ಕಳು ಮಲ್ಲಯ್ಯ, ಮೈಲಾರಯ್ಯ ಮತ್ತು ದೇವರಾಜು, ಈ 3 ಜನರಿಗೆ ಸೇರಿದಂತ ಜಮೀನು. ಅವ್ರಿಗೆ ಎಷ್ಟು ಕೊಟ್ಟು ತಗೊಂಡಿದ್ದಾರೆ ಇವರು? ದುಡ್ಡು ಕೊಟ್ಟು ತಗೊಂಡಿದಾರ? ಎಲ್ಲಿ ದುಡ್ಡು ಕೊಟ್ಟಿಲ್ಲ, ಅಕ್ವೈರ್ ಆಗಿರೋ ಜಮೀನ್ ಅದು. ಜವರಿಂದ ಅಂದ್ರೆ ನಿಂಗನ ಜಮೀನನ್ನ, ಅವ್ರ ಮಕ್ಕಳ ಜಮೀನನ್ನ ಮೂಡ ಅಕ್ವೈರ್ ಮಾಡ್ಕೊಂಡಿರೋದು. ಮೂಡ ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಟ್ಟಿದ್ದಾರೆ, ಇಸ್ಕೊಂಡಿಲ್ಲ. ಕೋರ್ಟಲ್ಲಿ ಇದೆ ದುಡ್ಡು. ಆಮೇಲೆ ಇಸ್ಕೊಂಡಿಲ್ಲ. ಆಮೇಲೆ ಡಿನೋಟಿಫೈ ಮಾಡಿಸಿದ್ದಾರೆ. ಡಿನೋಟಿಫೈ ಮಾಡಿಸ್ಮೇಲೆ 97-98ರಲ್ಲಿ ಡಿನೋಟಿಫೈ ಆಗಿದೆ. ಮಾರಾಟ ಆಗಿರೋದು ಯಾವಾಗ ಅಂತಂದ್ರೆ ಈ ಜಮೀನು 3 ಎಕರೆ 16 ಕುಂಟೆ ಜಮೀನು 2004ರಲ್ಲಿ 2004ರಲ್ಲಿ ಮಾರಾಟ ಆಗುವಾಗ ಜವರನ 3 ಜನ ಮಕ್ಕಳು ಮೊಮ್ಮಕ್ಕಳು ಸಹಿ ಮಾಡಿಲ್ಲ. ದೇವರಾಜ್ ಒಬ್ಬನೇ ಮಾಡಿರೋದು. ಇದು ಅನ್ಯಾಯ ಅಲ್ವಾ? ವಕೀಲ ಸಿದ್ದರಾಮಯ್ಯನವರು ಯಾಮಾರ್ಬಿಡ್ತಾರ ಅಷ್ಟು ಸುಲಭವಾಗಿ ತಗೋಬೇಕಾದ್ರೆ? ಇಲ್ಲ, ದುಡ್ಡಿನ ವ್ಯವಹಾರದಲ್ಲಿ ಯಾಮಾರ್ತಾರೆ. ಹಂಗಾರೆ ಸಿಕ್ ಬಿದ್ದಿದಾರ ಸಿದ್ದರಾಮಯ್ಯನವರು? 100% ಸಿಕ್ಕಾಕೊಂಡಿದ್ದಾರೆ.
100% ಸಿಗಾಕೊಟ್ಟಿದ್ದಾರೆ. ಅವರು ಗೌರವ ಉಳಿಸ್ಕೋಬೇಕು ಅಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಹೋಗಿ ಆಮೇಲೆ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ ಮತ್ತೆ ಮುಖ್ಯಮಂತ್ರಿ ಆಗ್ಲಿ ಅವರು. ಇನ್ನೊಂದು ಪ್ರಶ್ನೆ, ಆ ದಲಿತರಿಗೆ ಖರೀದಿ ಮಾಡಿದ್ರಲ್ಲ ಅವ್ರ ಹತ್ರ ಯಾರೋ ಒಬ್ರ ಹತ್ರ, ಅವ್ರಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಇವರು? ಏನು ಕೊಟ್ಟಿಲ್ಲ. ಅಲ್ಲ, ಒಬ್ರ ಹತ್ರ ಯಾರ ಹತ್ರ ಸೈನ್ ಹಾಕ್ಸ್ಕೊಂಡಿದಾರಲ್ಲ, ಸೈನ್ ಹಾಕ್ಸ್ಕೊಂಡಿದಾರಲ್ಲ, ಅವ್ರಿಗೇನು ಕೊಟ್ಟಿಲ್ಲ. ಡಿನೋಟಿಫೈ ಮಾಡಿರೋ ಜಮೀನ ವಾಪಸ್ ತಗೊಂಡಿರೋ. ಮತ್ತೆ 62 ಕೋಟಿ ರೂಪಾಯಿ ಪುಕ್ಸಟೆ ಬಿಟ್ಬಿಡಕ್ಕಾಗತ್ತಾ ಅಂತಾರೆ. ಮತ್ತೆ 62 ಕೋಟಿ ರೂಪಾಯಿ ಇವತ್ತಿನ ಬೆಲೆ ಇದೆಯಲ್ಲ, ಇದು ಯಾರಪ್ಪನ ದುಡ್ಡು? ನಿಂಗಂದು ದಲಿತ ಸಮಾಜಕ್ಕೆ ಸೇರಿದಂತ ನಿಂಗನ ಮಕ್ಕಳು ಮೊಮ್ಮಕ್ಕಳಿಗೆ ಬರ್ಬೇಕಾರ ದುಡ್ಡು. ಯಾರು ನಿಂಗನ್ ಹುಟ್ಟಿದಾರೋ ಅವ್ರಿಗೆ ಸಿಕ್ಬೇಕು ಸರ್, ಇದು ಅವ್ರಿಗೆ ಸಿಕ್ಬೇಕಾಗಿರೋದು. ಇದು ಉಳ್ದವ್ರು ತಗೊಂಡ್ರೆ ಹೆಂಗೆ? ಸಿದ್ದರಾಮಯ್ಯವ್ರ ಬಾಮ ಇದ್ದಂಗೆ ಹೆಂಗ್ ಹೋಯ್ತು ಮತ್ತೆ ಹಾಗಾದ್ರೆ? ಅದೇ ಹಿಂಗೆ ಡ್ಯೂಪ್ ಮಾಡಿ ತಗೊಂಡಿದ್ದಾರೆ. ಹಾಗಾದ್ರೆ ದಲಿತರಿಗೆ ವಂಚಿಸಿ ಭೂಮಿಯನ್ನ ಪರಭಾರೆ ಮಾಡ್ಕೊಂಡು ಅದರಲ್ಲಿ 14 ಸೈಟ್ ತಗೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ದಲಿತರಿಗೆ ವಂಚನೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ತೀರಿ? 100ಕ್ಕೆ 100% ಸತ್ಯ. ಹಾಗಾದ್ರೆ ನಿಮ್ಮ ಪ್ರಕಾರ ದಲಿತರಿಗೆ ವಂಚಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ತಾರಾ, ರಾಜೀನಾಮೆ ಕೊಡ್ತಾರಾ? ಫಸ್ಟ್ ರಾಜೀನಾಮೆ ಕೊಡಬೇಕು. ಅವ್ರು ಜೈಲಿಗೆ ಹೋಗ್ಬೇಕೋ ಬಿಡ್ಬೇಕು ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡ್ಲಿ. ಅಂತಿಮವಾಗಿ ನಿಮ್ಮ JDS BJP ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡ್ತೀರಿ? ಏನು ಇಲ್ಲ, ಇದು ದಲಿತ ಪರ ಹೋರಾಟ. ಈ ದಲಿತ ಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ, ಜಾತ್ಯತೀತ ಜನತಾದಳ ಬೆಂಬಲಿಸ್ತಾ ಇರೋದ್ರಿಂದ ನಾನೊಬ್ಬ ದಲಿತ ಕಾರ್ಯಕರ್ತನಾಗಿ ಅವ್ರಿಗೆ ಬೆಂಬಲಿಸ್ತೀನಿ. ನಮ್ಮ ದಲಿತ ಸಮಾಜಕ್ಕೆ ನಾನು ಕರೆ ಕೊಡೋದೇನು ಅಂತಂದ್ರೆ, ಬನ್ನಿ ನಾವೆಲ್ಲ ಈ ಹೋರಾಟದಲ್ಲಿ ಜೊತೆ ಸೇರ್ಕೊಳ್ಳೋಣ. ಜನ ಕೇಳ್ತಾರ? ಇವತ್ತು ಸಭೆ ಇತ್ತಲ್ಲ, ಒಂದು 100 ಬೇರೆ ಬೇರೆ ದಲಿತ ಸಂಘಟನೆಗಳ ಸಭೆ ಮಾಡಿದ್ವಿ. ವಿಜಯೇಂದ್ರ ಅವರು ಬಂದು ಅಡ್ರೆಸ್ ಮಾಡಿದ್ರು. ಎಲ್ಲರೂ ಯುನಾನಿಮಸ್ ಆಗಿ ಸಪೋರ್ಟ್ ಮಾಡ್ತೀವಿ ಪಾದಯಾತ್ರೆಗೆ ಅಂತ ಹೇಳಿದ್ದಾರೆ. ಪಾದಯಾತ್ರೆಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಹೊರಗಡೆ ಇದೆಯಲ್ಲ ದಲಿತ ಸಂಘಟನೆಗಳು ನಿಜವಾಗ್ಲೂ ಕಾಂಗ್ರೆಸ್ ವಿರುದ್ಧ ಎದ್ದು ನಿಲ್ತಾ ಇದ್ದಾರೆ. ದೊಡ್ಡ ಹೋರಾಟ ಆಗುತ್ತೆ. ಹಂಗಾರೆ ಸಿದ್ದರಾಮಯ್ಯವ್ರ ಪತ್ನಿ 14 ಸೈಟ್ನ ಆ ದಲಿತ ಜನಾಂಗ ಕೊಟ್ಬಿಟ್ರೆ ಸುಮ್ನಾಗ್ತೀರಾ? ಅಲ್ಲ, ದಲಿತ ಜನಾಂಗಕ್ಕೆ ಕೊಡೋದಕ್ಕಿಂತ ಮೊದಲು ಇವ್ರು ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ ಫಸ್ಟ್ ತಪ್ಪು ಮಾಡಿದೀವಿ ಅಂತ ರಾಜೀನಾಮೆ ಕೊಡ್ಬೇಕು. ಆಮೇಲೆ ಯಾರಿಗೆ ಸೇರ್ಬೇಕು ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡ್ಲಿ. ಫಸ್ಟ್ ಇವರು ರಿಸೈನ್ ಮಾಡ್ಬೇಕು. ಸಿದ್ದರಾಮಯ್ಯನವರು ರಿಸೈನ್ ಮಾಡ್ಬೇಕು, ಮರ್ಯಾದೆ ಉಳಿಸ್ಕೋಬೇಕು. 40 ವರ್ಷದ ಓಪನ್ ಬುಕ್ ಅಂತಾರಲ್ಲ, ಅಲ್ಲಿರೋ ಕಪ್ಪು ಚುಕ್ಕೆಗಳನ್ನೆಲ್ಲ ಅಳಿಸ್ಕೊಂಡು ಹೊರಗಡೆಗೆ ಬರಲಿ, ಆಮೇಲೆ ಮುಖ್ಯಮಂತ್ರಿ ಆಗ್ಲಿ ಅವರು. ಎಸ್, ಮಹೇಶ್ ಅವರು ಮಾಜಿ ಸಚಿವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವ್ರು ಕ್ಲೈಮ್ ಮಾಡುವಂತ 62 ಕೋಟಿ ಪುಕ್ಸಟ್ಟೆ ಬರುತ್ತಾ ಅಂತ ಕೇಳ್ತಾರಲ್ಲ, 62 ಕೋಟಿ ಮೌಲ್ಯದ ಸೈಟ್ ಸೇರ್ಬೇಕಾಗಿರೋದು ಸಿದ್ದರಾಮಯ್ಯವ್ರ ಪತ್ನಿಗಲ್ಲ, ನಿಂಗಾಜ್ ಜವರ್ನ ಫ್ಯಾಮಿಲಿಗೆ. ನಿಂಗಾಜ್ ಜವರ್ ನಿಂಗೆ ಯಾರು ಹುಟ್ಟಿದ್ದಾರೆ ಅವ್ರಿಗೆ ಸೇರ್ಬೇಕದು, ಸಿದ್ದರಾಮಯ್ಯನವ್ರಿಗಲ್ಲ, ಅವ್ರ ಪತ್ನಿಗಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ದಲಿತರ ಭೂಮಿಯನ್ನು ನುಂಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಫಸ್ಟ್ ರಾಜೀನಾಮೆ ಕೊಡ್ಲಿ, ನಂತರ ಉಳಿದದ್ದು ವಿಚಾರ ಅನ್ನೋದು ಮಹೇಶ್ ಅವ್ರ ಮಾತು. ನಡೀತಿದೆ ಪಾದಯಾತ್ರೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೀಗ ಮೈಸೂರು ರೀಚ್ ಆಗುತ್ತೆ. ರೈಟ್ ಆರ್ ರಾಂಗ್ ಗೊತ್ತಿಲ್ಲ, ಬಟ್ ಸಿದ್ದರಾಮಯ್ಯನವ್ರ ಅರಿವಿಗೆ ಬಂದಾಗಿದೆಯಾ, ಅರಿವಿಗೆ ಬರದೇ ಆಗಿದೆಯಾ ಇದು ಅಂತ ಕಡೆ ಪ್ರಶ್ನೆ ಇದು. ಇಲ್ಲ, ಅವರು ಈ 14 ಸೈಟ್ಗಳಿಗೆ ವಾಪಸ್ ಕೊಟ್ಬಿಡ್ತೀನಿ, ಅದರ ಬೆಲೆ 62 ಕೋಟಿ, 3 ಎಕರೆ 16 ಕುಂಟೆ ಜಮೀನು 1:3 ರೇಟ್ ಕೊಡಬೇಕು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ 62 ಕೋಟಿ ಅದರ ಮೌಲ್ಯ ಅಂತ ಓಪನ್ ಆಗಿ ಇವ್ರು ಹೇಳ್ಬಿಟ್ಟಿದಾರಲ್ಲ, ಅದ್ರ ಅರ್ಥ ಏನು ಗೊತ್ತು ಅವ್ರಿಗೆ ಅಂತ? ಅವ್ರಿಗೆ ಗೊತ್ತು. ದಲಿತರ ಭೂಮಿಯನ್ನ ಅಕ್ರಮವಾಗಿ ಪರಭಾರೆ ಮಾಡಿಕೊಂಡು ಅದು 62 ಕೋಟಿ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ. ದಲಿತರ ಭೂಮಿ ದಲಿತರಿಗೆ ಸಿಗ್ಬೇಕು, ಆ ಪರಿಹಾರ ಕೂಡ ಅವ್ರಿಗೆ ಸಿಗ್ಬೇಕು, ಅದಕ್ಕೂ ಮೊದಲೇ ರಾಜೀನಾಮೆ ಕೊಡಬೇಕು ಅನ್ನೋದು ಮಹೇಶ್ ಅವರು ಒತ್ತಾಯ. ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.